ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ MI Tech ಕನ್ನಡ. ನೀವು ಹಿಂದಿನ ವಿಡಿಯೋಸ್ ಮಿಸ್ ಮಾಡಿದ್ರೆ ಈಗಲೇ ಐ ಬಟನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾವುದೇ ವಿಡಿಯೋ ಮಿಸ್ ಮಾಡದೇ ಇರೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋಣ. ಇವತ್ತಿನ ಟಾಪಿಕ್ ಬಂದು ಫೋರ್ಜಿಂಗ್. Forging is a process by which the metal and the alloys are plastically deformed to desired shapes by the application of compressible forces. ಫೋರ್ಜಿಂಗ್ ಆಪರೇಷನ್ ಅಂದ್ರೆ ಲೋಹ ಮತ್ತೆ ಮಿಶ್ರ ಲೋಹಗಳನ್ನ ಹೀಟ್ ಮಾಡೋದ್ರ ಮೂಲಕ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಮಾಡೋದ್ರಿಂದ ಡಿಸೈರ್ಡ್ ಶೇಪ್ ನ ಕಂಪ್ರೆಸಿಬಲ್ ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಫೋರ್ಜಿಂಗ್ ಪ್ರಾಸೆಸ್ ಆಗುತ್ತೆ. Forging may be done either hot or cold. However, forging is always understood to be hot working unless stated otherwise. ಫೋರ್ಜಿಂಗ್ ನಾವು ಹಾಟ್ ವರ್ಕಿಂಗ್ ಅಥವಾ ಕೋಲ್ಡ್ ವರ್ಕಿಂಗ್ ಮಾಡಬಹುದು, ಆದ್ರೆ ಹಾಟ್ ವರ್ಕಿಂಗ್ ಡಿಸೈರಬಲ್ ಆಗಿರುತ್ತೆ. ಎ ಕಂಪ್ರೆಸಿಬಲ್ ಫೋರ್ಸ್ ಈಸ್ ಎಕ್ಸರ್ಟೆಡ್ ಬೈ ಎಕ್ಸ್ಟರ್ನಲ್ ಏಜೆನ್ಸಿ ಲೈಕ್ ಹ್ಯಾಮರ್, ಪ್ರೆಸ್ ಆರ್ ರೋಲ್ಸ್. ಎಕ್ಸ್ಟರ್ನಲ್ ಫೋರ್ಸ್ ನಾವು ಹ್ಯಾಮರ್, ಪ್ರೆಸ್ ಅಥವಾ ರೋಲ್ಸ್ ಮೂಲಕ ಕಂಪ್ರೆಸಿಬಲ್ ಫೋರ್ಸ್ ಎಕ್ಸರ್ಟ್ ಮಾಡ್ತೀವಿ. ವೆನ್ ಫೋರ್ಜಿಂಗ್ ಈಸ್ ಕ್ಯಾರಿಡ್ ಔಟ್ ಆನ್ ಮೆಟಲ್ ಬಿಲೋ ರೀಕ್ರಿಸ್ಟಲೈಸೇಷನ್ ಟೆಂಪರೇಚರ್, then the process is known as cold forging. And when forging is carried out on metal above recrystallization temperature, then the process is known as a hot working. The process forging process ನಲ್ಲಿ ಕಡಿಮೆ ಅಣುಗಳ ತಾಪಮಾನದಲ್ಲಿ ಮಾಡೋ ಪ್ರಾಸೆಸ್ ನಾವು ಕೋಲ್ಡ್ ಫೋರ್ಜಿಂಗ್ ಅಂತ ಕರಿತೀವಿ. ಅದೇ ಅಧಿಕ ಅಣುಗಳ ತಾಪಮಾನದಲ್ಲಿ ಮಾಡೋ ಪ್ರಾಸೆಸ್ ನಾವು ಹಾಟ್ ಫೋರ್ಜಿಂಗ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ಆಫ್ ಫೋರ್ಜಿಂಗ್ ನೋಡೋಣ. ಪೋರೋಸಿಟಿ, ವಾಯ್ಡ್ಸ್ ಅಂಡ್ ಬ್ಲೋ ಹೋಲ್ಸ್ ಇನ್ ದ ಮೆಟಲ್ಸ್ ಕ್ಯಾನ್ ಬಿ ಎಲಿಮಿನೇಟೆಡ್. ಪೋರ್ಸ್ ಅಂದ್ರೆ ಅದರಲ್ಲಿರೋ ಹೋಲ್ಸ್ ಆಗಿರ್ಬೋದು, ಅಥವಾ ಮೆಟಲ್ಸ್ ನಲ್ಲಿ ತೂತಗಳು ಅಥವಾ ಅದರಲ್ಲಿ ಏರ್ಗಳು ಫಾರ್ಮೇಶನ್ ಆಗೋದ್ರಿಂದ ಇದನ್ನ ಎಲಿಮಿನೇಟ್ ಮಾಡುತ್ತೆ. ಇಂಪ್ರೂವ್ಡ್ ಇಂಟರ್ನಲ್ ಸೌಂಡ್ನೆಸ್, ಇದರ ಸ್ಟ್ರೆಂತ್ ಅನ್ನ, ಇಂಟರ್ನಲ್ ಸೌಂಡ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಸ್ಟ್ರಕ್ಚರಲ್ ಹೋಮೋಜಿನಿಟಿ, ಇದರ ಹೋಮೋಜಿನಿಟಿ ಅಂದ್ರೆ ಇದರ ಸಮರೂಪ, ಅಂದ್ರೆ ಇದರ ಸ್ಟ್ರಕ್ಚರ್ ಒಂದೇ ತರ ಇರುತ್ತೆ. ಇನ್ಕ್ರೀಸ್ಡ್ ಸ್ಟ್ರೆಂತ್ ಆಫ್ ಪ್ರಾಡಕ್ಟ್ಸ್, ದ ಪ್ರಾಡಕ್ಟ್ಸ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇಂಪ್ರೂವ್ ಮಾಡುತ್ತೆ. ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ದ ಅನ್ಪ್ರಿಡಿಕ್ಟಬಲ್ ಲೋಡ್ಸ್, ಎಕ್ಸ್ಟೆಂಡ್ ಲೋಡ್ಸ್ ಕೂಡ ಇದು ತಡ್ಕೊಳ್ಳುತ್ತೆ. ಸುಪೀರಿಯರ್ ಮಷೀನಿಂಗ್ ಕ್ವಾಲಿಟಿ ಕೂಡ ಇದು ಚೆನ್ನಾಗಿ ಹೊಂದಿದೆ. ಮಿನಿಮಮ್ ಮೆಟಲ್ ರಿಮೂವಲ್ ಮಷೀನಿಂಗ್ ಅಲ್ಲಿ ಇದು ಮೆಟಲ್ ರಿಮೂವಲ್ ರೇಟ್ ಕಡಿಮೆ ಇರುತ್ತೆ. ಫೋರ್ಜಿಂಗ್ ಆರ್ ಈಸಿಲಿ ವೆಲ್ಡೆಡ್, ಫೋರ್ಜಿಂಗ್ ಆಗಿರೋ ಮೆಟಲ್ ನ ನಾವು ಈಸಿಯಾಗಿ ವೆಲ್ಡ್ ಮಾಡಬಹುದು. ಡಿಸ್ಅಡ್ವಾಂಟೇಜಸ್ ಆಫ್ ಫೋರ್ಜಿಂಗ್ ನೋಡೋಣ. ಇನ್ ಹಾಟ್ ಫೋರ್ಜಿಂಗ್, ಡ್ಯೂ ಟು ಹೈ ಟೆಂಪರೇಚರ್ ಅಂಡ್ ಆಕ್ಸಿಡೇಷನ್, ಸರ್ಫೇಸ್ ಫಿನಿಶ್ ಬಿಕಮ್ಸ್ ಪುವರ್. ಹಾಟ್ ಫೋರ್ಜಿಂಗ್ ನಲ್ಲಿ ಹೈ ಟೆಂಪರೇಚರ್ ನಲ್ಲಿ ಅದನ್ನ ಮೆಲ್ಟ್ ಮಾಡೋದ್ರಿಂದ ಆಕ್ಸಿಡೇಷನ್ ನಿಂದ ಅದರ ಸರ್ಫೇಸ್ ತುಂಬಾ ಪುವರ್ ಆಗಿರುತ್ತೆ. ಟೂಲಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಕಾಸ್ಟ್ ಆರ್ ಹೈ. ಟೂಲಿಂಗ್ ಕಾಸ್ಟ್ ಮತ್ತೆ ಇದಕ್ಕೆ ಬೇಕಾಗಿರೋ ಎಲಿಮೆಂಟ್ಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಇಂಟ್ರಿಕೇಟ್ ಶೇಪ್ಸ್ ಪಾಸಿಬಲ್ ಬೈ ಕ್ಯಾಸ್ಟಿಂಗ್ ಕೆನಾಟ್ ಬಿ ಫೋರ್ಜ್ಡ್. ಇಂಟ್ರಿಕೇಟ್ ಶೇಪ್ಸ್ ನ ಕ್ಯಾಸ್ಟಿಂಗ್ಸ್ ನಲ್ಲಿ ಪ್ರೊಡ್ಯೂಸ್ ಮಾಡಬಹುದು, ಆದ್ರೆ ಫೋರ್ಜಿಂಗ್ ನಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಜನರಲಿ ಫೋರ್ಜಿಂಗ್ ಕಾಸ್ಟ್ ಮೋರ್ ದೆನ್ ಕ್ಯಾಸ್ಟಿಂಗ್. ಫೋರ್ಜಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿರುತ್ತೆ, ಅದು ಕಂಪೇರ್ ಮಾಡ್ಕೊಂಡ್ರೆ ಕ್ಯಾಸ್ಟಿಂಗ್ ತುಂಬಾ ಕಡಿಮೆ ಇರುತ್ತೆ. ಸ್ಮಿತ್ ಫೋರ್ಜಿಂಗ್ ಆಪರೇಷನ್ಸ್ ನಲ್ಲಿ 12 ಆಪರೇಷನ್ಸ್ ಇದೆ. ಅದು ಯಾವ್ಯಾವ ಅಂತ ನೋಡೋಣ. ಅಪ್ಸೆಟ್ಟಿಂಗ್, ಡ್ರಾಯಿಂಗ್ ಡೌನ್, ಸ್ವಾಜಿಂಗ್, ಸೆಟ್ಟಿಂಗ್ ಡೌನ್, ಎಡ್ಜಿಂಗ್, ಬೆಂಡಿಂಗ್, ಪಂಚಿಂಗ್, ಕಟ್ಟಿಂಗ್, ವೆಲ್ಡಿಂಗ್, ಫುಲ್ಲರಿಂಗ್, ಬ್ಲಾಕಿಂಗ್ ಮತ್ತೆ ಫಿನಿಶಿಂಗ್. ಇದರಲ್ಲಿ ಫಸ್ಟ್ ಒನ್ ನೋಡೋಣ. ಅಪ್ಸೆಟ್ಟಿಂಗ್ ಆರ್ ಹೆಡ್ಡಿಂಗ್ is the process of increasing the thickness of bar at the expense of its length by applying the end pressure. ಅಪ್ಸೆಟ್ಟಿಂಗ್ ಆರ್ ಹೆಡ್ಡಿಂಗ್ ಪ್ರಾಸೆಸ್ ನಾವು ಮೆಟಲ್ ಥಿಕ್ನೆಸ್ ಜಾಸ್ತಿ ಮಾಡೋದಕ್ಕೆ ಬಳಸ್ತೀವಿ. ಬೈ ಅಪ್ಲೈಯಿಂಗ್ ಪ್ರೆಷರ್ ಅಪ್ಲೈ ಮಾಡೋದ್ರ ಮೂಲಕ ಇದನ್ನ ಅಪ್ಸೆಟ್ಟಿಂಗ್ ಪ್ರಾಸೆಸ್ ಮಾಡ್ತೀವಿ. ದ ಪ್ರೆಷರ್ ಮೇ ಬಿ ಒಬ್ಟೈನ್ಡ್ ಬೈ ಡ್ರೈವಿಂಗ್ ದ ಎಂಡ್ ಆಫ್ ದಿ ಬಾರ್ ಅಗೇನ್ಸ್ಟ್ ದ ಆನ್ವಿಲ್, ಬೈ ಸಪೋರ್ಟಿಂಗ್ ಆನ್ ದ ಆನ್ವಿಲ್ ಅಂಡ್ ಹಿಟ್ಟಿಂಗ್ ವಿತ್ ಎ ಹ್ಯಾಮರ್, or by placing in a swage block hole and hitting with hammer, or by clamping in a vise and then hammering. Heated metal bar ನ ಆನ್ವಿಲ್ ಸಪೋರ್ಟ್ ನಿಂದ ಎಕ್ಸ್ಟರ್ನಲ್ ಪ್ರೆಷರ್ ಅಂದ್ರೆ ಹ್ಯಾಮರ್ ಅಥವಾ ಪ್ರೆಸ್ ಗಳ ಮೂಲಕ, ಅಥವಾ ಸ್ವಾಜ್ ಬ್ಲಾಕ್ ಮತ್ತೆ ಕ್ಲಾಂಪಿಂಗ್ ವೈಸ್ ಸಪೋರ್ಟ್ ನಿಂದ ಹ್ಯಾಮರಿಂಗ್ ಮಾಡ್ತೀವಿ. ಈ ಪ್ರಾಸೆಸ್ ನಿಂದ ಮೆಟಲ್ ಥಿಕ್ನೆಸ್ ಇನ್ಕ್ರೀಸ್ ಮಾಡಬಹುದು. ನೆಕ್ಸ್ಟ್
ಡ್ರಾಯಿಂಗ್ ಡೌನ್ ಪ್ರೊಸೆಸ್ ನೋಡೋಣ. ಡ್ರಾಯಿಂಗ್ ಡೌನ್ ಡ್ರಾಯಿಂಗ್ ಡೌನ್ ಆರ್ ಕಾಗಿಂಗ್ is the process of increasing the length of the bar at the expense of its width or thickness. ಡ್ರಾಯಿಂಗ್ ಡೌನ್ ಪ್ರಾಸೆಸ್ ನ ನಾವು ಇದರ ಲೆಂತ್ ಆಫ್ ದಿ ಬಾರ್ ಮತ್ತೆ ವಿಡ್ತ್ ಇನ್ಕ್ರೀಸ್ ಮಾಡೋದಕ್ಕೆ ಬಳಸ್ತೀವಿ. ದ ಲೆಂತ್ ಆಫ್ ದಿ ಬಾರ್ ಈಸ್ ಇನ್ಕ್ರೀಸ್ಡ್ ಅಟ್ ಓನ್ಲಿ ಒನ್ ಎಂಡ್ ಅಂಡ್ ಇಟ್ ಈಸ್ ಅಕಂಪ್ಲಿಷ್ಡ್ ಬೈ ಸ್ಟ್ರೈಕಿಂಗ್ ದ ವರ್ಕ್ ವಿತ್ ಸ್ಟ್ರೈಟ್ ಪಿನ್ ಹ್ಯಾಮರ್ ಆರ್ ವಿತ್ ಟಾಪ್ ಪುಲ್ಲರ್. ಈ ಪ್ರಾಸೆಸ್ ನಲ್ಲಿ ಬಾರ್ ನ ಒಂದು ಎಂಡ್ ಮಾತ್ರ ಲೆಂತ್ ಇನ್ಕ್ರೀಸ್ ಮಾಡ್ತೀವಿ. ಈ ಆಪರೇಷನ್ ಸ್ಟ್ರೈಟ್ ಪಿನ್ ಹ್ಯಾಮರ್ ಅಥವಾ ಟಾಪ್ ಪುಲ್ಲರ್ ನಿಂದ ಆಗುತ್ತೆ. ನೆಕ್ಸ್ಟ್ ಸ್ವಾಜಿಂಗ್ ಆಪರೇಷನ್ಸ್ ನೋಡೋಣ. ಸ್ವಾಜಿಂಗ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ರಿಮೂವಿಂಗ್ ದ ಇರ್ರೆಗ್ಯುಲಾರಿಟೀಸ್ ಇನ್ ದ ಪ್ರಾಸೆಸ್. ಸ್ವಾಜಿಂಗ್ ಪ್ರಾಸೆಸ್ ನಾವು ಇರ್ರೆಗ್ಯುಲಾರಿಟೀಸ್ ಅಂದ್ರೆ ಅದರಲ್ಲಿರೋ ಧೂಳು, ಶಾರ್ಪ್ ಎಡ್ಜಸ್ ಅಥವಾ ಕರ್ವ್ಡ್ ಎಡ್ಜಸ್ ನ ರಿಮೂವ್ ಮಾಡೋದಕ್ಕೆ ಬಳಸ್ತೀವಿ. It is also the operation of reducing or changing the cross-sectional area of diameter by revolving the stock under the fast impact blows of hammer. ಫಾಸ್ಟ್ ಇಂಪ್ಯಾಕ್ಟ್ ಬ್ಲೋಸ್ ಆಫ್ ಹ್ಯಾಮರ್ ಇದು ಹ್ಯಾಮರಿಂಗ್ ಆಕ್ಷನ್ ನಿಂದ ಇದರ ಕ್ರಾಸ್ ಸೆಕ್ಷನಲ್ ಏರಿಯಾನ ಕೂಡ ಡಿಕ್ರೀಸ್ ಮಾಡಬಹುದು. ದ ಸ್ಟಾಕ್ ಈಸ್ ಹೆಲ್ಡ್ ಬಿಟ್ವೀನ್ ದ ಟೂ ಸ್ವಾಜ್ ಬ್ಲಾಕ್ಸ್ ಪ್ಲೇಸ್ಡ್ ಓವರ್ ದ ಆನ್ವಿಲ್ ಅಂಡ್ ದ ಹ್ಯಾಮರ್ is allowed to strike over the workpiece uniformly over the entire length of the workpiece. The final product is as shown below. The swaging process ನ ಎರಡು ಸ್ವಾಜ್ ಬ್ಲಾಕ್ ನಡುವೆ ಫಿಕ್ಸ್ ಮಾಡಲಾಗಿರೋ ಮೆಟಲ್ ಮೇಲೆ ಆನ್ವಿಲ್ ನ ಸಪೋರ್ಟ್ ನಿಂದ ಹ್ಯಾಮರಿಂಗ್ ಆಕ್ಷನ್ ಇದ್ರ ಮೇಲೆ ಲೆಂತ್ ಆಫ್ ದಿ ಮೆಟಲ್ ಮೇಲೆ ಆಗುತ್ತೆ. ಇದರ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಸೆಟ್ಟಿಂಗ್ ಡೌನ್. Setting down, it is the process of producing the thickness by the set of hammer as shown. The work is filtered at the place where the setting down commences. Setting down process ನ ನಾವು ಮೆಟಲ್ thickness increase ಮಾಡೋದಕ್ಕೆ ಹ್ಯಾಮರಿಂಗ್ ಆಕ್ಷನ್ ಆಗೋದ್ರಿಂದ ತಯಾರಿಸ್ತೀವಿ. The process of setting down both edges of the bar using the top and the bottom fullers as shown, and then the flatter may be used to close the shoulder setting. By using the top ಮತ್ತೆ ಬಾಟಮ್ ಫುಲ್ಲರ್ಸ್ ನಿಂದ ಫ್ಲಾಟ್ ಸರ್ಫೇಸ್ ಪ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಶೋಲ್ಡರ್ ಸೆಟ್ಟಿಂಗ್ ಮೆಟಲ್ಸ್ ನಲ್ಲಿ ಮೆಟಲ್ ಸೆಟ್ಟಿಂಗ್ ಎಕ್ವಿಪ್ಮೆಂಟ್ ಆಗಿ ಬಳಸ್ತಾರೆ. ನೆಕ್ಸ್ಟ್ ಎಡ್ಜಿಂಗ್ ನೋಡೋಣ. ಇಟ್ ಈಸ್ ದ ಪ್ರಾಸೆಸ್ ಆಫ್ ಡಿಸ್ಟರ್ಬಿಂಗ್ ದ ಮೆಟಲ್ ಲಾಂಗಿಟ್ಯೂಡಿನಲಿ ಬೈ ಮೂವಿಂಗ್ ದ ಮೆಟಲ್ from the portion of the stock where it is excess to portion which is short of metal with the help of concave die as shown. ಎಡ್ಜಿಂಗ್ ಪ್ರಾಸೆಸ್ ನ ನಾವು ಕಾನ್ಕೇವ್ ಶೇಪ್ ಡೈ ನ ಮುಖಾಂತರ ಮೆಟಲ್ ಥಿಕ್ನೆಸ್ ಪೋರ್ಷನ್ ಕಡಿಮೆ ಲೆಂತ್ ಇನ್ಕ್ರೀಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದರ ಎಕ್ಸಾಂಪಲ್ ಒಂದಿದೆ, ಅದನ್ನ ನೋಡೋಣ. ಫಾರ್ ಎಕ್ಸಾಂಪಲ್, for forging a connecting rod from a bar stock, the metal have to move longitudinally from the end portion to the center portion. This is an important operation in closed die forging. For example, connecting rod ನ ಬಾರ್ ಸ್ಟಾಕ್ ನ ಎಂಡ್ ಪೋರ್ಷನ್ ನಿಂದ ಸೆಂಟರ್ ಪೋರ್ಷನ್ ತನಕ ಮೂವ್ ಮಾಡೋದಕ್ಕೆ ಇದರಿಂದ ಒಂದು ಇಂಪಾರ್ಟೆಂಟ್ ಆಪರೇಷನ್ ಆಗಿರುತ್ತೆ. ನೆಕ್ಸ್ಟ್ ಬೆಂಡಿಂಗ್ ಆಪರೇಷನ್ ನೋಡೋಣ. It is an important operation in forging. Bends may be sharp cornered bends or more gradual bends. The operation is performed by hammering the metal over the edge of the anvil or over a block of metal held in a vise as shown. Bending operation ನ ಕಾರ್ನರ್ಡ್ ಬೆಂಡ್ಸ್ ಅಥವಾ ಮೋರ್ ಗ್ರಾಜುಯಲ್ ಬ್ಲೆಂಡ್ಸ್ ಅಂದ್ರೆ ನಮ್ಗೆ ಬೇಕಾದ ಡಿಗ್ರಿನಲ್ಲಿ ಬೆಂಡಿಂಗ್ ಮಾಡಬಹುದು. ಈ ಆಪರೇಟಿಂಗ್ ನ ನಾವು ಹ್ಯಾಮರಿಂಗ್ ಆಕ್ಷನ್ ಮೂಲಕ ಮೆಟಲ್ ನ ಆನ್ವಿಲ್ ಅಥವಾ ಮೆಟಲ್ ಬ್ಲಾಕ್ ವೈಸ್ ನಲ್ಲಿ ಈ ಆಪರೇಷನ್ ಮಾಡ್ತೀವಿ. When the metal is bent by hammering, the outer and the inner surface do not remain same. The inner surface is shortened while the outer surface is stretched, which causes the bulging of the side at the inner side and radius on the outer side.
ಬೆಂಡಿಂಗ್ ಆಪರೇಷನ್ ಮಾಡೋದ್ರಿಂದ ಹ್ಯಾಮರಿಂಗ್ ಅದು ಇನ್ನರ್ ಸರ್ಫೇಸ್ ಥಿಕ್ನೆಸ್ ಶಾರ್ಟ್ ಆಗುತ್ತೆ, ಮತ್ತೆ ಔಟರ್ ಸರ್ಫೇಸ್ ಸ್ಟ್ರೆಚಿಂಗ್ ಅಂದ್ರೆ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಬಲ್ಜಿಂಗ್ ಇದರ ಸ್ಟ್ರೆಂತ್ ಇನ್ನರ್ ಸೈಡ್ ನಲ್ಲಿ ಡಿಕ್ರೀಸ್ ಆಗುತ್ತೆ, ಮತ್ತೆ ಔಟರ್ ಸೈಡ್ ನಲ್ಲಿ ಔಟರ್ ಸರ್ಫೇಸ್ ನಲ್ಲಿ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಪಂಚಿಂಗ್ ನೋಡೋಣ. Punching. It is the process of producing the holes, generally cylindrical, by using the hot punch or cylindrical die as shown. Punching process ಅಂದ್ರೆ ಮೆಟಲ್ ಶೀಟ್ ಮೇಲೆ ಸಿಲಿಂಡ್ರಿಕಲ್ ಹೋಲ್ಸ್ ನ ಸಿಲಿಂಡ್ರಿಕಲ್ ಡೈಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಳಸ್ತಾನೆ. Punching is done by placing the workpiece over a die having the holes of required size and placing the hot punch of required size of hole over the workpiece in alignment with the die hole and hammer to produce the hole in the workpiece. The cut portion which is falling below the hole is known as blank. The punching operation now required size ನಮಗೆ ಬೇಕಾದ ಸೈಜ್ ನ ಡೈಸ್ ನಲ್ಲಿ ಮತ್ತೆ ಪಂಚ್ ನಿಂದ ಹ್ಯಾಮರಿಂಗ್ ಪ್ರಾಸೆಸ್ ಮಾಡಿದಾಗ ಡಿಸೈರಬಲ್ ಸೈಜ್ ಪ್ರೊಡ್ಯೂಸ್ ಮಾಡಬಹುದು. ಕಟ್ ಆಗಿ ಕೆಳಗ್ ಬೀಳೋ ಪೋರ್ಷನ್ ನಾವು ಬ್ಲಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಸೆಸ್ ಕಟಿಂಗ್ ನೋಡೋಣ. Cutting off is a form of chiseling whereby long piece of stock is cut into several specified lengths or by forging is separated from its stock. For hot chiseling, steel must be heated in a furnace to a light cherry red heat. ಕಟಿಂಗ್ ಫರ್ನೆಸ್ ನಲ್ಲಿ ಚೆರಿ ರೆಡ್ ಹೀಟ್ ನಲ್ಲಿ ಮೆಲ್ಟ್ ಆದ ಲಾಂಗ್ ಮೆಟಲ್ ಪೀಸ್ ನ ನಮ್ಗೆ ಬೇಕಾದ ಸೈಜ್ ನಲ್ಲಿ ಮತ್ತೆ ಪೀಸಸ್ ನಲ್ಲಿ ಮೆಟಲ್ ಚಿಸಲ್ ಕಟ್ ಮಾಡೋದನ್ನ ಕಟಿಂಗ್ ಆಫ್ ಅಂತ ಕರಿತೀವಿ. ನೆಕ್ಸ್ಟ್ when cutting with chisel, the spot where the stock is to be cut off has been notched. Turning the workpiece and chisel is placed exactly opposite to the notch. The required length of the metal, then the cut off by giving the hammer blows to the chisel. Before striking the last blow, the stock must be placed on the anvil so that its cut off end is parallel with the edge of the anvil. ಕಟ್ ಆದ ಬಾರ್ ಸ್ಟಾಕ್ ನಲ್ಲಿ ನಾಚಸ್ ಪ್ರೊಡ್ಯೂಸ್ ಆಗೋದ್ರಿಂದ ನೆಕ್ಸ್ಟ್ ಕಟ್ ಆದ ಆಪೋಸಿಟ್ ಸೈಡ್ ನಲ್ಲಿ ಕಟ್ ಮಾಡ್ತಾರೆ. ಈ ಪ್ರಾಸೆಸ್ ಆಗೋಕೆ ಬಾರ್ ಸ್ಟಾಕ್ ನ ಆನ್ವಿಲ್ ಮೇಲಿಟ್ಟು ಪ್ಯಾರಲಲ್ ಎಡ್ಜ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೆಲ್ಡಿಂಗ್ ನೋಡೋಣ. It is the process of joining the two metal pieces by pressing together two surfaces with high pressure after they have been heated to a welding temperature. This process is known as forge weld. ವೆಲ್ಡಿಂಗ್ ಅಥವಾ ಶಟಿಂಗ್. ವೆಲ್ಡಿಂಗ್ ಆರ್ ಶಟಿಂಗ್ ಪ್ರಾಸೆಸ್ ನ ನಾವು ಎರಡು ಮೆಟಲ್ ಬಾರ್ ಹೈ ಪ್ರೆಷರ್ ನಿಂದ ಅದರ ಸರ್ಫೇಸ್ ಪ್ರೆಸ್ ಮಾಡಿದಾಗ ಅದನ್ನ ವೆಲ್ಡಿಂಗ್ ಟೆಂಪರೇಚರ್ ಗೆ ಹೀಟ್ ಮಾಡ್ತಾರೆ. ಈ ಪ್ರಾಸೆಸ್ ನ ಫಾರ್ಜ್ ವೆಲ್ಡ್ ಅಂತ ಕರಿತೀವಿ. ಇದರಲ್ಲಿ ಟೈಪ್ಸ್ ಆಫ್ ವೆಲ್ಡ್ ಇದೆ. ಲ್ಯಾಪ್ ವೆಲ್ಡ್, ಬಟ್ ವೆಲ್ಡ್, ಟಿ ಜಾಯಿಂಟ್ಸ್ ನಲ್ಲಿ ವೆಲ್ಡ್ ಮಾಡೋದು, ಮತ್ತೆ ವಿ ಶೇಪ್ಡ್, ವಿ ಫಿನಿಶ್ಡ್ ವೆಲ್ಡ್. The surface of the metal to be welded is first cleaned perfectly both mechanically and chemically, and metals are coated with flux which covers the surface of the metal from the oxidation, and heating the workpiece to the welding temperature so that the metal becomes pasty. Now the parts to be joined and hammered together to have the required joint. Oxidation ಇಂದ ಅದ್ರ ಮೇಲೆ ಫ್ಲಕ್ಸಸ್ ಪ್ರೊಡ್ಯೂಸ್ ಆಗಿರುತ್ತೆ. ಮೆಕ್ಯಾನಿಕಲ್ ಆಗಿ ಅಥವಾ ಕೆಮಿಕಲ್ಸ್ ನ ಯೂಸ್ ಮಾಡಿ ಕ್ಲೀನ್ ಮಾಡಿದ ನಂತರ ಅದನ್ನ ವೆಲ್ಡಿಂಗ್ ಟೆಂಪರೇಚರ್ ಗೆ ಹೀಟ್ ಮಾಡ್ತಾರೆ. ಇದರಿಂದ ಪೇಸ್ಟ್ ರೀತಿ ಮೆಟಲ್ ಆಗುತ್ತೆ. ಇದರಿಂದ ನಮ್ಗೆ ಬೇಕಾದ ಜಾಯಿಂಟ್ಸ್ ನಲ್ಲಿ ಫಿಕ್ಸ್ ಮಾಡಬಹುದು. ನೆಕ್ಸ್ಟ್ ಪ್ರಾಸೆಸ್ ಫುಲ್ಲರಿಂಗ್.
Fullering, it is the process of reducing the workpiece between the two ends at a central portion so as to increase its length by using the convex shaped die as shown. Fullering process ನ ಮೂಲಕ ಅದರ ಸೆಂಟ್ರಲ್ ಪೋರ್ಷನ್ ನಲ್ಲಿ ಇದರ ಲೆಂತ್ ಇನ್ಕ್ರೀಸ್ ಮಾಡಿ ಇದರ ಕಾನ್ವೆಕ್ಸ್ ಶೇಪ್ಡ್ ಡೈ ನಲ್ಲಿ ಈ ಪ್ರಾಸೆಸ್ ಮಾಡೋದ್ರಿಂದ ಇದನ್ನ ಫುಲ್ಲರಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ. The workpiece are placed between the convex dies. The workpiece are struck by concave shaped hammer on either side. Inclined surface of the die prevents the material movement in the direction. ಇದು ಕಾನ್ವೆಕ್ಸ್ ಶೇಪ್ಡ್ ಹ್ಯಾಮರ್ಸ್ ನ ನಡುವೆ ಫಿಕ್ಸ್ ಆಗಿರೋದ್ರಿಂದ ಇದರ ಶೇಪ್ ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೆಕ್ಸ್ಟ್ ಪ್ರಾಸೆಸ್ ಬ್ಲಾಕಿಂಗ್. It is the forging operation carried out before finishing the impart a shape very near to the final one but not exact final one. Forging ಆದ ಮೆಟಲ್ ನಲ್ಲಿ ಫಿನಿಶ್ ಪ್ರಾಸೆಸ್ ನ ಮುಂಚೆ ಸರಿಯಾದ ಶೇಪ್ ನ ಫೈನಲ್ ಶೇಪ್ ಹೊಂದಿರೋದಿಲ್ಲ. ನೆಕ್ಸ್ಟ್ blocking dies are formed without sharp corners with very generous radii fillet but no flash for complex shapes. More number of blocking impression may be used. Blocking operation is also called semi-finishing impression. Forging ನಲ್ಲಿ ಪ್ರೊಡ್ಯೂಸ್ ಆದ ಶಾರ್ಪ್ ಕಾರ್ನರ್ಸ್, ಕರ್ವ್ಡ್ ಸರ್ಫೇಸಸ್, ಕಾಂಪ್ಲೆಕ್ಸ್ ಶೇಪ್ಸ್ ಮತ್ತೆ ರೇಡಿಯಲ್ ಫಿಲೆಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸೆಮಿ ಫಿನಿಶಿಂಗ್ ಇಂಪ್ರೆಷನ್ ಅಂತ ಕರೀತಾರೆ. ಫಿನಿಶಿಂಗ್ ಈಸ್ ದ ಪ್ರಾಸೆಸ್ ವೇರ್ ಫೈನಲ್ ಇಂಪ್ರೆಷನ್ ವೇರ್ ದ ಆಕ್ಚುಯಲ್ ರಿಕ್ವೈರ್ಡ್ ಶೇಪ್ ಅಂಡ್ ಸೈಜ್ ಆಫ್ ದಿ ಜಾಬ್ ಕ್ಯಾನ್ ಬಿ ಒಬ್ಟೈನ್ಡ್. ಫಿನಿಶಿಂಗ್ ಪ್ರಾಸೆಸ್ ನಲ್ಲಿ ನಮ್ಗೆ ಬೇಕಾದ ಪರ್ಫೆಕ್ಟ್ ಸೈಜ್ ಬಂದಿದೆಯಾ ಅಂತ ಇನ್ಸ್ಪೆಕ್ಷನ್ ಮಾಡ್ತೀವಿ, ಅದೇ ಫಿನಿಶಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.